ಬಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನೇನು ತ್ರಾಳತ್ರಿಲ್ ಕನ್ನಡ. ಸೊ ನಾನಿವತ್ತು ನನ್ನ ಗಾಡಿ ಮುಂದ್ಗಡೆ ಟೈರ್ ಚೇಂಜ್ ಮಾಡಿಸ್ಬೇಕು ಅಂತ ಹೊರಗೆ ಬಂದಿದ್ದೆ. ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಇನ್ಸ್ಟಾಗ್ರಾಮಲ್ಲಿ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ ಗಾಡಿ ಟೈರ್ ಯಾವಾಗ ಚೇಂಜ್ ಮಾಡಿಸ್ಬೇಕು ಅಂತ. ಸೊ ಅದು ನೀವು ನೋಡ್ಕೊಂಬಂದಿಲ್ಲ ಅಂದರೆ ಒಂದು ಸಲ ನೋಡ್ಕೊಂಬಂದ್ಬಿಡಿ, ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಟೈರ್ಸ್ ಮೇಲೆ ಕ್ರ್ಯಾಕ್ಸ್ ಬಂದಿದೆ, ಥ್ರೆಡ್ಸ್ ಮೇಲೆ ಆಲ್ಮೋಸ್ಟ್ ಒಂದು 21K ಓಡಿದೆ. ಹಿಂದ್ಗಡೆ ಟೈರ್ ಆಲ್ರೆಡಿ ಚೇಂಜ್ ಮಾಡಿಸಿದ್ದೀನಿ, 13,000ಕ್ಕೆ ಚೇಂಜ್ ಮಾಡಿಸಿದೆ ನಾನು. ಮುಂದ್ಗಡೆ ಇವಾಗ 21ಕ್ಕೆ ಚೇಂಜ್ ಮಾಡಿಸ್ತಾಯಿದ್ದೀನಿ. ಸೊ ಅದೇ ಇವಾಗ ಕವಾಸಕಿ ಶೋರೂಮ್ ಪಕ್ಕದಲ್ಲಿ ಇರೋದು ಒಂದು ಟೈರ್ ಶಾಪ್ ಇದೆ, ಅಲ್ಲಿ ಹೋಗ್ತಾಯಿದ್ದೀನಿ. ಇದು ಅನ್ಸುತ್ತೆ, ಅದು ಏನೋ ಟಾರ್ಕ್ ಬ್ಲಾಕ್ ಅನ್ಸುತ್ತೆ ಮೋಸ್ಟ್ಲಿ, ಅದು ಅಲ್ಲಿ ಹೋಗ್ತಾಯಿದ್ದೆ ಇವಾಗ. ಬನ್ನಿ ಅಲ್ಲಿ ಹೋದ್ಮೇಲೆ ಮಾತಾಡೋಣ. ಬಾಯ್ಸ್, ಫುಟ್ಪಾತ್ ಏನಕ್ಕೆ ಕೊಟ್ಟಿರೋದು? ಗಾಡಿ ಹಚ್ಚೋದಕ್ಕಾ? ಜನ ಯಾವತ್ತೂ ಉದ್ಧಾರ ಆಗಲ್ಲ ನೋಡಿ. ಹೆಲ್ಮೆಟು ಇಲ್ಲ. ನೀವು ಹೇಳ್ತೀರಾ ಬ್ಲಿಂಕಿಟ್ಟು ಡೆಲಿವರಿ ಬಾಯ್ಸು ಬಡವರು ಹೆಲ್ಪ್ ಮಾಡಬೇಕು ಒಳ್ಳೇದಾಗಲಿ ಅಂತ. ಈ ಥರ ಮಾಡಿದ್ರೆ ಓಕೆನಾ? ನೋಡಿ, ಟ್ರಾಫಿಕ್ ರೂಲ್ಸ್ ಎಲ್ರಿಗೂ ಒಂದೇ ಗುರು. ಅಲ್ಲಿ ಬಡವ ಶ್ರೀಮಂತ ಬರೋಲ್ಲ ಟ್ರಾಫಿಕ್ ರೂಲ್ಸಲ್ಲಿ. ಜನ ಉದ್ಧಾರ ಆಗಬೇಕು. ಕಮೆಂಟ್ಸಲ್ಲಿ ಹಾಕ್ತಾರಲ್ಲ, ಯಾರು ಸರಿ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಆಯಿತಾ? ಟ್ರಾಫಿಕಲ್ಲಿ ಯಾವಾಗ್ತಿದ್ರೂ ಸಬ್ಮಿಸಿವ್ ಆಗೇ ಓಡಿಸಿ. ಸಬ್ಮಿಸಿವ್ ಅಂದರೆ ಬಿಟ್ಕೊಡೋದು ಅಂತ ಅರ್ಥ. ಆವಾಗ ನೀವು ಸೇಫ್ ಆಗಿರ್ತೀರ ರೋಡಲ್ಲಿ. ಇಲ್ಲ ಗುರು ಅವ್ನು ಮುಂದೆ ಅದ, ನಾನು ಅವನಿಗೆ ಮುಂದೆ ಹೋಗ್ತೀನಿ ಅಂದರೆ ಅಷ್ಟೇ ನಿಮ್ಮ ಕತೆ. ಬಂದಾಯಿತು ನಮ್ಮ ಲೊಕೇಶನ್ಗೆ. ಇಲ್ಲೇ ರೈಟ್ ಟರ್ನ್. ಓ, ಟೈಯರ್ ಅಂಗಡಿ ಏನು ಮುಚ್ಚಿಬಿಟ್ಟಿದೆ. ಮುಚ್ಚಿಬಿಟ್ಟಿದೆಯಲ್ಲ ಟೈರ್ ಅಂಗಡಿ. ಇಲ್ಲೊಂದು ಎದುರುಗಡೆ ಒಂದು ಇದೆ, ಬಾ ನೋಡೋಣ. ಹಾಂ, ಯಾರ್ದೋ ಕವಾಸಕಿ ಡೆಲಿವರಿ ಇದೆ ಅಂತ ಕಾಣಿಸುತ್ತೆ. ಇಲ್ಲೊಂದು ಇದೆ ನೋಡಿ. ಹಾಂ, ಇದೆ ಬಾರೋ, ಇದೆ ಬಾ, ಅಂಗಡಿ ಇದೆ ಬಾ. 10R ಬೇಬಿ. 10R ಡೆಲಿವರಿನಾ? ಕ್ರೇಜಿ ಬಾಯ್. ಯಾರ್ದು 10R ಅದು? ಕ್ರೇಜಿ ಬಾಯ್ಸ್. ಬಂದಾಯಿತು ನಮ್ಮ ಶಾಪ್ಗೆ. ಇವ್ರಿಗೊಂದ್ಸಲ ಕೇಳೋಣ. ಸ್ಟಾಕ್ ಗಾಡಿ ಅದು, ಹೊಸದು, ಇವಾಗ ಡೆಲಿವರಿ ತೊಗೊಂಡಿದ್ದು. 2019 ನಂಬರ್ ಪ್ಲೇಟ್. ಇದು ಫ್ರಂಟ್ ಟೈರ್ ಬೇಕಾಗಿತ್ತು, ರೆಡೆಸ್ಟಿನ್. ಸೊ ಬಾಯ್ಸ್, ಟೈರ್ ಬಂದಾಯಿತು. ಯಾಕೋ ಇದು ತುಂಬ ತೆಳ್ಳು ಕಾಣ್ತಾ ಇದೆ. ರೆಡೆಸ್ಟ್ರೀನು ಇದು ಆ್ಯಕ್ಚುಲಿ ಬರ್ತಾಯಿಲ್ಲ ಸ್ಟಾಕಲ್ಲಿ. ಕ್ಲಿಯರೆನ್ಸ್ ಸ್ಟಾಕ್ ನಡೀತಾ ಇದೆ 2024ದು. ಸೊ ನನಗೆ 2024ದೇ ಸಿಕ್ಕಿದೆ ಟೈರು. ಸೊ ನಂಗೆ ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ನನಗೆ ಹುಡ್ಕೋಕ್ಕೂ ಆಗಲ್ಲ, ಇವಾಗ ನನಗೆ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ವಿತೌಟ್ ನೋ ಆಪ್ಷನ್ ನಾನು 2024 ಟೈರ್ನ ಹಾಕ್ಸ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೋಡಿ ಹೆಂಗೆ. ಹವಯ डबल स्टैंड नहीं आता इस पे. ಹಾಂ, ನೀವು ಟೈರ್ ಮೇಲೆ ಹೆಂಗೆ ಕ್ರ್ಯಾಕ್ಸ್ ಆಗಿದೆ ಅಂತ. ಇದು ನೀವು ಇದ್ಕೊಂಡ್ರೂ ಇದು ಅದಿದ್ರೂ ನಿಮ್ಗೇನು ಪ್ರಾಬ್ಲಮ್ ಬರೋಲ್ಲ. ಬಟ್ ಮೇಜರಾಗಿ ನೀವು ಸ್ವಲ್ಪ ಟಾಪ್ ಸ್ಪೀಡ್ ಅಚೀವ್ ಮಾಡ್ತೀರ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಬರ್ಸ್ಟ್ ಆಗುತ್ತೆ ಹೇಳೋಕ್ಕಾಗಲ್ಲ. ನೀವು ಡೈಲಿ ಸಿಟಿ ರೈಡ್ಸ್ ಮಾಡ್ತೀರಾ ಓಕೆ ಅಂದರೆ ಪರವಾಗಿಲ್ಲ. ಮೊದಲೇ ಸಮ್ಮರ್ ಅಲ್ವಾ, ನಾವು ರ್ಯಾಶ್ ರೈಡಿಂಗ್ ಎಲ್ಲ ಮಾಡ್ತಾ ಇರ್ತೀವಿ. ರೈಡ್ಗೆ ಹೋದಾಗೆಲ್ಲ ಹೈ ಸ್ಪೀಡ್ಸಲ್ಲಿ ಸುಮ್ಮನೆ ರಿಸ್ಕ್ ಬೇಡ ಅಂದ್ಬಿಟ್ಟು ಇವೆಲ್ಲ ಟೈರ್ ಚೇಂಜ್ ಮಾಡಿಸ್ತಾಯಿದ್ದೀನಿ. ಆ್ಯಂಡ್ ಅಗೇನ್ ಇದು 21,000 ಕಿಲೋಮೀಟ್ರ್ ಬಂದಿದೆ ಟೈರು. ಸಾಕು ಅಂದ್ಕೊತೀನಿ, ಜಾಸ್ತಿ ಸ್ಟ್ರೆಸ್ ಮಾಡೋದು ಬೇಡ. ಇವೆಲ್ಲ ಆ್ಯನ್ಯುವಲ್ ಮೇಂಟೆನೆನ್ಸು ಮಾಡಲೇಬೇಕಾಗುತ್ತೆ. ಸೊ ನಾನು ಟಾರ್ಕ್ ಬ್ಲಾಕ್ ಹೋಗ್ತೀನಿ ಅಂತ ಹೇಳಿದೆ. ಟಾರ್ಕ್ ಬ್ಲಾಕಲ್ಲಿ ಅಫಿಷಿಯಲ್ಲಾಗಿ ರೆಡೆಸ್ಟೆಂಟ್ ಸಪ್ಲೈನ ನಿಲ್ಲಿಸಿದ್ದಾರೆ. ಅವರು JC ರೋಡಲ್ಲಿ ಅವ್ರ ಫ್ರೆಂಡ್ ಟೈರ್ ಇದೆ, ಅಂಬಾ ಟೈರ್ಸ್ ಅಂತ, ಅಲ್ಲಿ ರೆಫರ್ ಮಾಡಿದ್ರು ನನಗೆ. ಆ್ಯಕ್ಚುಲಿ
ನಾನು ಹಿಂದಿನ ಟೈರು ಅಲ್ಲೇ ಹಾಕ್ಸಿದ್ದು, ಅಂಬಾ ಟೈರ್ಸಲ್ಲಿ ಹಾಕ್ಸಿದ್ದು ಜೆ ಸಿ ರೋಡಲ್ಲಿ. ನಾನು ಸುಮ್ಮನೆ ಆಲ್ರೆಡಿ ಬಂದುಬಿಟ್ಟಿದ್ದೆ ಇಲ್ಲಿ ಕವಾಸಾಕಿ ಶೋರೂಮ್ ಇದೆಲ್ಲ, ಇದ್ರ ಪಕ್ಕದಲ್ಲಿರೋ ಬ್ರಿಡ್ಜ್ ಸ್ಟೋನ್ ಅಂತ, ಇಲ್ಲೇ ಬಂದು ನಾನು ಟೈರ್ ಹಾಕ್ಸ್ತಾಯಿದ್ದೀನಿ. ನೋಡೋಣ, ನನಗೆ 4900 ರುಪೀಸ್ ಅಂತ ಹೇಳಿದ್ದಾರೆ ಫ್ರಂಟ್ ಟೈರು. ಇದು ಫಿಟ್ಮೆಂಟ್ ಚಾರ್ಜ್ ಸೇರಿಸಿ ಒಂದು 5200-300 ಆಗ್ಬೋದು. ಇಲ್ಲಿ ಮೋಸ್ಟ್ ಪ್ರಾಬ್ಲಿ ಚೇಂಜ್ ಮಾಡ್ತಾರೆ, ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡ್ತಾರೆ ಅಂತ. ಮಷೀನ್ ಇರುತ್ತೆ, ಇದೇ ಆ ಮಷೀನು, ಇದರಿಂದ ಅವ್ರು ರಿಮೂವಲ್ ಮಾಡ್ತಾರೆ. ಎಲ್ಲ ತುಂಬ ಪ್ರೊಫೆಷ್ನಲ್ ಆಗಿ ಮಾಡಬೇಕು. ಲೋಕಲ್ ಟೈರ್ ಶಾಪ್ಸಲ್ಲೆಲ್ಲ ಹೋದರೆ ಸ್ಕ್ರ್ಯಾಚ್ ಮಾಡಿಬಿಡ್ತಾರೆ. ಮೊದಲೇ ಅಲಾಯ್ ವೀಲ್ಸ್ ಇದೆ, ಸ್ವಲ್ಪ ಸ್ಟಿಕ್ಕರ್ ಮೇಲೆ ಚೂರು ಸ್ಕ್ರ್ಯಾಚ್ ಬಿದ್ದೇ ಬೀಳುತ್ತೆ, ಏನು ಮಾಡೋಕ್ಕಾಗಲ್ಲ. ಬಂತು ಹೊರಗೆ. ನೋಡಿ ಹೊಸ ಟೈರು, ಇದು ಹಳೇದು, ಇದು ಹೊಸದು. ಸೊ ಬ್ರೆಡಸ್ಟ್ರಿಂದು ಸಪ್ಲೈ ಸ್ಟಾಪ್ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಎಂಥ ಒಳ್ಳೆ ಟೈರು ಗುರು ಅದು. ನನಗನ್ಸಿದ ಪ್ರಕಾರ ಇದು ಬೇರೆ ಆಫ್ಟರ್ ಮಾರ್ಕೆಟ್ ಟೈರ್ಸ್ಗಿನ್ನ ಬೆಟರೇ ಅನ್ಕೊತೀನಿ ನಾನು. 18 ಇಂಚ್ ಅಲಾಯ್ಸ್ಗೆ ಬೇಕಾದಷ್ಟು ಗ್ರಿಪ್ ಸಿಗುತ್ತೆ ನಿಮಗೆ. ಮತ್ತೆ ಹಾಕಕ್ಕೆ ಶುರು ಮಾಡಿದ್ರು. ಸ್ಮೂತಾಗಿ ಒಳಗೆ ಹೋಗಲಿ ಅಂತ, ಇದೇನು ಲಿಕ್ವಿಡೋ ಗೊತ್ತಿಲ್ಲ ನನಗೆ, ಸ್ಮೂತಾಗಿ ಹೋಗಲಿ ಅಂತ ಹಿಂಗೆ ಹಾಕ್ತಾರೆ. ಇದು ತುಂಬ ಶಾರ್ಟ್ ಪ್ರಾಸೆಸ್ಸು, ತುಂಬ ಟೈಮ್ ಕನ್ಸ್ಯೂಮಿಂಗ್ ಏನಿಲ್ಲ ಇದು. ಮಷೀನ್ ಇರೋದ್ರಿಂದ. ಆ್ಯಂಡ್ ಅಗೇನ್ ನಿಮಗೆ ಸ್ಪೋಕ್ ವೀಲ್ಸಲ್ಲಿ ಇಷ್ಟು ಈಸಿ ಆಗೋಲ್ಲ, ತುಂಬ ಟೈಮ್ ತೊಗೊಳುತ್ತೆ ಸ್ಪೋಕ್ ವೀಲ್ಸಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ. ಮುಗೀತು ನೋಡಿ, ಎಷ್ಟು ಏರ್ ಫಿಲ್ ಮಾಡಬೇಕಷ್ಟೇ, ಮುಗಿದೋಯ್ತು. हाँ करना है भैया। फ्रंट तो 32 डाल दो भैया। इन 36 ಅಂತ ಇಟ್ಟವನಲ್ಲಪ್ಪ, 36 दिखा रहा है इसमें। हाँ हाँ ಏನು ಏನು ಅದು ಹಂಗೆ ಬರುತ್ತೆ ಬಿಡು. $31 $32 ಆಯಿತು. ಎಷ್ಟು ಬೇಗ ಮುಗ್ದೋಯ್ತು ನೋಡಿ. हाँ कर दो ಬ್ಯಾಲೆನ್ಸಿಂಗ್ ಮಾಡಿಸ್ಲೇಬೇಕಪ್ಪ, ವಾಬ್ಲಿಂಗ್ ಆಗುತ್ತಿಲ್ಲ ಅಂದರೆ. ಸೊ ವೇಟ್ಸ್ನ ಆ್ಯಡ್ ಮಾಡ್ತಾರೆ ನೋಡಿ, ಎಲ್ಲಿ ಕೆಳಗೆ ಬಂದಿದೆ ಅಲ್ಲಿ, ಎಲ್ಲಿ ಕೆಳಗೆ ಬಂದಿದೆ ಆ ಡೈರೆಕ್ಷನಲ್ಲಿ ಅಪೋಸಿಟ್ ವೇಟ್ಸ್ ಹಾಕ್ತಾರೆ. भैया उसकी तरह नहीं है क्या जो आप निकाले ना पहले? नहीं उसकी तरह नहीं है, ऐसा ही है। ये भी अच्छा है, गिरेगा नहीं, बहुत अच्छा है। मतलब ये बड़ा दिखता है इसीलिए बोल रहा था। नहीं ये यहाँ पे लगा दिया तो उतना नहीं दिखेगा। अब देखो इधर आपका 25 ग्राम्स लगाने के लिए दिखा रहा है ना, और 25 ग्राम्स लगाऊंगा तो नेक्स्ट किलोमीटर 0 आ जाएगा। ಸೊ ಇಲ್ಲಿ ಒಳಗೆ ಅಂಟಿಸ್ತಾ ಇದ್ದಾರೆ, ಅಂಟಿಸಿದ್ಮೇಲೆ ಒಂದ್ಸಲ ಇನ್ನೊಂದ್ಸಲ ರೊಟೇಟ್ ಮಾಡಿ ನೋಡ್ತಾರೆ ಈಕ್ವಲ್ ಆಗಿದೆಯಾ ಅಂತ. अगर 0
जीरो आया तो समझ जाइए कि बैलेंसिंग सही है। हाँ अभी इधर जो लेजर दिखा रहा है ना, हाँ हाँ तो हम मूव करेंगे तो चला जाएगा। हाँ तो इस हिसाब से लगाना है। हाँ 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 सही लगेगा। ಈ ಕಡೆ ಬಾ ಈ ಕಡೆ ಬಾ देखिए zero आ गया। ಹಾಂ ಝೀರೋ ಬಂದಿದೆ भैया उसका क्या है कौन सा? ये पुराना वाला था। वो पुराना वाला ऐसा ही निशान है। ನನ್ನ ಗಾಡಿ ಡಿಸೈನ್ ಹೆಂಗಿದೆ ವಾಯ್ಸ್ ಚೆನ್ನಾಗಿದೆ ಅಲ್ವಾ ಬ್ಲೂ ಆ್ಯಂಡ್ ನಿಯಾನ್ ಥೀಮಲ್ಲಿ ನಂದು ರೈಡಿಂಗ್ ಗೇರ್ಸು ಅಷ್ಟೇ ನಿಯಾನ್ ಇದೆ ರಾಯಲ್ ಎನ್ಫೀಲ್ಡ್ ಜಾಕೆಟು ಆಮೇಲೆ ಹೆಲ್ಮೆಟ್ ಅಷ್ಟೇ ಗ್ರೀನು ನಂದು ಅಲ್ಪೈನ್ ಸ್ಟಾರ್ಸ್ ಗ್ಲೌಸ್ ಇದೆ ಅದೂ ಗ್ರೀನು ಸಗದಾಗಿ ಮ್ಯಾಚಿಂಗ್ ಆಗುತ್ತೆ ಕುಂತಾಗ ನಿಮಗೆ ರೈಡ್ ಗೀಡ್ಗೆ ಹೋದಾಗೆಲ್ಲ ತೋರಿಸ್ತೀನಿ ನಾನು ಹೆಂಗೆ ಕಾಣ್ತೀನಿ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ನೋಡಿ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ ಇದನ್ನ ನೋಡ್ಬಿಟ್ಟು ಇನ್ನೊಬ್ರು ಮಾಡಿಸ್ಕೊಂಡಿದ್ದಾರೆ ನನ್ನ ಥರನೇ ಸೇಮ್ ಗ್ರಾಫಿಕ್ಸು MS ರಾಮಯ್ಯ ಕಾಲೇಜಲ್ಲಿ ನಮ್ಮ ಹುಡುಗ ಹೋಗಿದ್ದ ಒಂದು ಸಲ ಆವಾಗ ನೋಡ್ದೆ ಸೇಮ್ ಕಲರ್ GT ಸೇಮ್ ಇದೇ ಥರ ಯೆಲ್ಲೋ ಕಲರ್ ನಿಯಾನ್ ಸ್ಟಿಕ್ಕರ್ಸ್ ಹಾಕ್ಸಿದ್ನಂತೆ ಸೊ ಈ ಥರ ಡಿಸೈನ್ GT ನಿಮಗೆ ನನ್ನ ಹತ್ರ ಮಾತ್ರ ಸಿಗೋದು ಅದು ಪ್ರತಿಯೊಬ್ರದ್ದು ಡಿಫ್ರೆಂಟ್ ಕಸ್ಟಮೈಸೇಷನ್ಸ್ದು ಇದಿರುತ್ತೆ ಟೇಸ್ಟ್ ಇರುತ್ತೆ ಬಿಸಿಲಿತ್ತು ನೋಡಿ ಮಳೆ ಬರೋಂಗೆ ಆಗೋಯ್ತು ಹಿಂಗಿದ್ರೆ ವೆದರು ಪೀಸ್ಫುಲ್ಲು ಆ್ಯಕ್ಚುಲಿ ಇಲ್ಲಿ ಲೇಖಿ ಗೋಸ್ವಾಮಿ ಟೈರ್ ಚೇಂಜ್ ಮಾಡಿಸಿದ್ದು ಇಲ್ಲೇ ಮಾಡಿಸ್ತಿರ್ತಾರೆ ನಾನು ಇಲ್ಲೇ ಬಂದೆ ಇಲ್ಲ ಹೆಂಗೆ ಕವಾಸಕಿ ನೋಡ್ದಂಗೂ ಆಗುತ್ತೆ ವೆರಿ ಈಸಿ ಬಾಯ್ಸ್ ತುಂಬ ಈಸಿ ಇದು ಹಾಕೋದು ಸ್ಮೋಕ್ ವೀಲ್ಸ್ನ ಕಂಪೇರ್ ಮಾಡಿದ್ರೆ ಬನ್ನಿ ಬಿಲ್ ನೋಡೋಣ ಸೊ ಇಲ್ಲಿದೆ ನೋಡಿ ಬಿಲ್ಲು ಪೆಡೆಸ್ಟ್ರಿಯನ್ 100/90 4000 ಇದೇನಪ್ಪ ಇದು 4900 ಅದಕ್ಕೆ ಓಕೆನಾ ಆಮೇಲೆ ವೀಲ್ ಬ್ಯಾಲೆನ್ಸಿಂಗು ಮತ್ತು ಫಿಟ್ಮೆಂಟ್ ಚಾರ್ಜು 200 ರೂಪೀಸ್ ಇದು ಆ್ಯಕ್ಚುಲಿ ನನಗೆ 5254 ಮಾಡಿದ್ದಾರೆ ಓಕೆ ಪರವಾಗಿಲ್ಲ ವೀಲ್ ಬ್ಯಾಲೆನ್ಸಿಂಗ್ ಆ್ಯಕ್ಚುಲಿ 300 ರೂಪೀಸು ಆಮೇಲೆ ಫಿಟ್ಮೆಂಟ್ ಚಾರ್ಜು 200 ರೂಪೀಸು ಅವ್ರು ಫಿಟ್ಮೆಂಟ್ ಚಾರ್ಜ್ ರಿಮೂವ್ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೆ ಸ್ವಲ್ಪ ದೂರದಿಂದ ಬಂದಿದ್ದೀನಿ ಕಡಿಮೆ ಮಾಡಿ ಅಂತ ಸೊ ನನಗೆ ಅವರು 200 ರೂಪೀಸ್ ಕಡಿಮೆ ಮಾಡಿದ್ದಾರೆ 5254 ಆಬ್ವಿಯಸ್ಲಿ ಇಷ್ಟಾಗಿ ಆಗುತ್ತೆ ಇದಕ್ಕಿಂತ ಕಡಿಮೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಬ್ಬ ಅಂದರೆ ಒಂದು 100-200 ಇನ್ನೂ ಕಡಿಮೆ ಆಗ್ಬೋದಿತ್ತೇನೋ ಮೋಸ್ಟ್ಲಿ ಬಟ್ ಓಕೆ ಗಾಡಿ ತೊಗೊಂಡ್ಮೇಲೆ ಇಷ್ಟು ಮೇಂಟೆನೆನ್ಸ್ ಈಸ್ ನಥಿಂಗ್ ಇನ್ನೂ ಬೇಜಾನ್ ಖರ್ಚುಗಳು ಬರುತ್ತೆ ಇದೇನೇನು ಅಲ್ಲ ಇವೆಲ್ಲ ಆ್ಯನ್ಯುವಲ್ ಮೇಂಟೆನೆನ್ಸು ಮೇನ್ ಇರೋದು ಅಂದರೆ ಈ ಗಾಡಿಗೆ ಪೆಟ್ರೋಲ್ ಹಾಕ್ಸೋದೆ 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಒಂದು 3 ದಿನ ಬರೋಲ್ಲ ಗೊತ್ತಾ ನೀವೊಂದು ಯಾವಾಗ 100 ಕಿಲೋಮೀಟ್ರ್ ಓಡಿಸ್ಬಿಡ್ತೀರ ಅಂತ ಗೊತ್ತೇ ಆಗೋಲ್ಲ ಆ ಕಡೆ ಕಮ್ಯೂಟ್ ಮಾಡ್ತಾ ಸೊ ಅದೇ ಬನ್ನಿ ಹೊಡೋಣ ಹೋಟ್ಲಿಗೆ ಹೋಗೋಣ ಸೊ ಇವಾಗ ನಾವು ಮೇಕ್ರಿ ಸರ್ಕಲ್ ಅಲ್ಲಿರೋ KTM ಶೋರೂಮ್ಗೆ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣಂದು ಪ್ಲ್ಯಾನ್ಸ್ ಇದೆ ನಮ್ಮ ಅಣ್ಣ ಡ್ಯೂಕ್ 390 ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಇವತ್ತು ಬುಕ್ಕಿಂಗ್ ಇವತ್ತಲ್ಲ ಬಟ್ ಕೊಟೇಶನ್ ಇಸ್ಕೊಂಬರಕ್ಕಂತ ಹೋಗ್ತಾ ಇದ್ದೀವಿ ನೋಡೋಣ ಇವನು ಆ್ಯಕ್ಚುಲಿ RTX 300 ಬುಕ್ ಮಾಡಿದ್ದ ನಾನು ಅವನಿಗೆ ಹೇಳ್ದೆ ಅದೇನು ಚೆನ್ನಾಗಿಲ್ಲ ಗುರು ಗಾಡಿ ಬೇಡ ಅಂತ ಹೇಳಿದೆ ಅವನಿಗೆ ನಾನು ಹಿಂಗೆ ಹೋಗ್ಬೋದಾ ಓಕೆ ನಾನು RTX 300 ಬುಕ್ ಮಾಡೋ ಪ್ಲ್ಯಾನ್ ಇತ್ತು ಅಣ್ಣನಿಗೆ ಬುಕ್ ಮಾಡಿದ್ದ ಜಾನ್ವರಿಲಿ ಬುಕ್ ಮಾಡಿದ್ದು ನೋಡಿ ಏಪ್ರಿಲ್ ಆಗಿದೆ ಇನ್ನೂ ಬಂದಿಲ್ಲ ಅವನ ಗಾಡಿ ಜಾನಲ್ಲಿ ಬುಕ್ ಮಾಡಿದ್ದವನು ಅದಕ್ಕೆ ಅವನು ಕಾದು ಸಾಕಾಯಿತು ಅಂದ್ಬಿಟ್ಟು ಬೇರೆ ಗಾಡಿ ತೊಗೊಳಕ್ಕೆ ನೋಡ್ತಾ ಇದ್ದಾನೆ ಅಷ್ಟು ವರ್ತಿಲ್ಲ ಗುರು ಆ ಗಾಡಿ ಕಾಯೋದು ಮೋರ್ ದ್ಯಾನ್ 3 ಮಂತ್ಸ್ ಆಯಿತು ಇಷ್ಟೊತ್ತಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಇರಲಿ ಪರವಾಗಿಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ
ಚೆನ್ನಾಗಿರೋ ಗಾಡಿನೇ ಬುಕ್ ಮಾಡೋಕೆ ಹೋಗ್ತಾ ಇದ್ದಾನೆ. ನಾನು ಅವ್ನಿಗೆ ಹೇಳ್ದೆ, ಗುರು RTX 300 ಎಲ್ಲ ನೀನು ನಮ್ಮ ಜೊತೆ ಕೋಪ್ ಅಪ್ ಮಾಡ್ಕೊಂಡಿರೋಕ್ಕಾಗಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಬನ್ನಿ. ಆ್ಯಕ್ಚುಲಿ ಈ ರೋಡಲ್ಲಿ ತುಂಬ ಟ್ರಾಫಿಕ್ ಇತ್ತು ಆ್ಯಂಡ್ ತುಂಬ ಕಾಪ್ಸ್ ಇದ್ರು. ಆ್ಯಕ್ಚುಲಿ ಯಾರೋ VIP ಬರ್ತಾ ಇದ್ದಾರೆ ಅನ್ಸುತ್ತೆ, VIP ಅಲ್ಲ, ಪೊಲಿಟಿಷಿಯನ್ನು. ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಿಲ್ಲಿಸಿದ್ದಾರೆ. ಸೊ ನಾವು ಇವಾಗ ಬಂದಾಯಿತು ಎಕ್ಸ್ಪೀರಿಯನ್ಸ್ ಸೆಂಟರ್ ಮೇಕ್ರಿಗೆ. ಇದ್ದಾರೆ ನೋಡಿ ನಮ್ಮ ಫ್ರೆಂಡ್ಸು. ಫುಲ್ ದ ಕ್ಲಚ್ ಆ್ಯಂಡ್ ಗೋ ಹೆಡ್ ಬೇಬಿ. ಇಲ್ಲ ಯಾಕಣ 3090 ಬುಕ್ ಮಾಡ್ತೀಯನ ಮಚ್ಚ? ನಮ್ಮ ಹುಡುಗ 3090 ಬುಕ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ನಾನು, ನೋಡೋಣ. ಸ್ವಲ್ಪ ಈ ಕಡೆ, ಓಕೆ. ಸೊ ನಮ್ಮ ಹುಡುಗನ ಕೆಲಸ ಆಯಿತು. ಹಾಂ, ಸೊ ನಮ್ಮ ಹುಡುಗನ ಕೆಲಸ ಆಯಿತು. ಇನ್ನೂ ಡ್ಯೂಕ್ 390 ಯಾರ್ದು ಪ್ರೈಸ್ ಲಿಸ್ಟ್ ಬಂದಿಲ್ಲ, 1 ವೀಕ್ ಆದಮೇಲೆ ಬರುತ್ತೆ. ಸೊ ಆಮೇಲೆ ವಿಚಾರಿಸ್ತೀವಿ, ನೋಡೋಣ ಮುಂದೆ ಏನಾಗುತ್ತೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವೀಡಿಯೋದಲ್ಲಿ ಸಿಗ್ತಾ ಇರ್ತೀನಿ ಹಿಂಗೆ. ಅಲ್ಲಿವರೆಗೂ ಸಿಗೋಣ. ಬಾಯ್ ಬಾಯ್.